ಒಮ್ಮೆ ಶ್ಯಾಮಚರಣ ಚಕ್ರವರ್ತಿ ಎಂಬೊಬ್ಬ ಭಕ್ತ ಈ ಸಂಬಂಧವಾಗಿ ಅಂದ್ರೆ ಆಹಾರದ ನಿಯಮಗಳಿಗೆ ಸಂಬಂಧವಾಗಿ ಪ್ರಶ್ನಿಸಿದಾಗ ಶ್ರೀಮಾತೆ ಎನ್ನುತ್ತಾರೆ, ನೋಡಪ್ಪ, ನಿನಗೆ ಪುಷ್ಟಿಕರವಾದ ಯಾವ 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 ಆಹಾರವನ್ನು ತಿನ್ನಬೇಕೆನಿಸುತ್ತದೆಯೋ ಅವೆಲ್ಲವನ್ನ ತಿನ್ನಬಹುದು. ಆದರೆ ಠಾಕೂರರು ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಶ್ರಾದ್ದದ ಊಟ ಮತ್ತು ಮದುವೆಯ ಊಟವನ್ನ ಮಾಡಬಾರದು ಅಂತ ಎಂದು. ಶ್ರೀಮಾತೆಯವರು ಆಹಾರದ ವಿಷಯವನ್ನ ತುಂಬಾ ಸರಳಗೊಳಿಸಿರುವುದನ್ನ ಇಲ್ಲಿ ಕಾಣುತ್ತೇವೆ. ಅವರ ಪ್ರಕಾರ ಪುಷ್ಟಿಕರವಾದ ಯಾವ ಆಹಾರವನ್ನು ಬೇಕಾದರೂ ತೆಗೆದುಕೊಳ್ಬಹುದು ಎಂದರೆ ಮೀನು ಮಾಂಸ ತಿನ್ನಬಹುದೋ ಬಾರದು ಎಂಬ ವಿವಾದವೇ ಇಲ್ಲ. ಏಕೆಂದರೆ ಜಗತ್ತಿನಲ್ಲಿ ಮಾಂಸಾಹಾರಿಗಳ ಸಂಖ್ಯೆಯೇ ಅಧಿಕ. ಹೀಗಿರುವಾಗ ಮೀನು ಮಾಂಸ ತಿನ್ನಬಾರದೆಂಬ ನಿಯಮವನ್ನು ಹಾಕಿಬಿಟ್ಟರೆ ಕೋಟಿಗಟ್ಟಲೆ ಜನರನ್ನ ಆಧ್ಯಾತ್ಮಿಕ ಸಾಧನೆಯ ಪರಿಧಿಯಿಂದಲೇ ಹೊರಗಿರಿಸಿದಂತಾಗುತ್ತದೆ. ನಿಜಕ್ಕೂ ನೋಡಿದರೆ ಆಧ್ಯಾತ್ಮಿಕ ಸಾಧನೆಗೆ ಮಾಂಸಾಹಾರದಿಂದ ವಿಶೇಷ ಬಾಧಕವೇನೂ ಇಲ್ಲ. ಕಾಮಕಾಂಚನ ಆಸಕ್ತಿಯೊಂದೇ ಆಧ್ಯಾತ್ಮಿಕ ಸಾಧನೆಗೆ ನಿಜವಾದ ಬಾಧಕ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಯಾವನು ಹಂದಿ ಮಾಂಸವನ್ನು ತಿಂದು ಭಗವಂತನ ಸ್ಮರಣೆ ಮಾಡುತ್ತಾನೋ ಆತ ಸಾಧುವೇ ಸರಿ. ಆದರೆ ಯಾವನು ಅವಿಷನ್ನವನ್ನು ತಿಂದರೂ ಸದಾ ಕಾಮಕಾಂಚನಗಳಲ್ಲಿ ಮುಳುಗಿರುತ್ತಾನೋ ಆತ ಅಸಾಧು ಎಂದು. ಅಂದ್ರೆ ಎಷ್ಟು ಚೆನ್ನಾಗಿ ಶ್ರೀಮಾತೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರಾದ್ದ ಊಟವನ್ನ ಮಾಡಬಾರ್ದು, ರಾಮಕೃಷ್ಣ ಹೇಳಿದ್ದಾರೆ ಅಂತ ಆ ಭಕ್ತನಿಗೆ ಹೇಳ್ತಾ ಇದ್ದಾರೆ, ಶ್ಯಾಮಚರಣ ಚಕ್ರವರ್ತಿಗೆ. ಶ್ರಾದ್ದದ ಊಟವನ್ನು ಮಾಡಬಾರ್ದು, ಮದುವೆಯ ಊಟವನ್ನು ಮಾಡಬಾರ್ದು ಅಂತ ಶ್ರೀಮಾತೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಆಮೇಲೆ ಇವಾಗ ಹೆಚ್ಚು ಕಮ್ಮಿ ನಾವು ಜಗತ್ತನ್ನು ಗಮನಿಸಿದಾಗ ಹೆಚ್ಚು ಕಮ್ಮಿ ಎಲ್ಲರೂ ಬಹುತೇಕರು 100ಕ್ಕೆ ಒಂದು 80% 90% ಜನ ಮಾಂಸಾಹಾರ ತಿನ್ನೋರೆ. ಮೀನು ಇರ್ಬೋದು, ಯಾವುದೇ ಇರ್ಬೋದು, ಮಾಂಸವನ್ನು ತಿನ್ನೋರು. ಹಾಗಾಗಿ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಆ ಥರ ನೇಮ ಹಾಕ್ಬಿಟ್ರೆ ಆ ಎಲ್ಲ ಜನರನ್ನ ಆಧ್ಯಾತ್ಮಿಕ ಸಾಧನೆಯಿಂದ ಆಧ್ಯಾತ್ಮಿಕ ಜಗತ್ತಿನ ಹೊರಗಿಟ್ಟಂಗಾಗುತ್ತೆ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಅವು ಯಾವುದು ಬಾಧಕ ಅಲ್ಲ, ನಾವು ತಿನ್ನುವಂಥ ಆಹಾರ ಯಾವುದು ಪ್ರಾಬ್ಲಮ್ ಮಾಡಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡ್ರಿ, ನಿಜಕ್ಕೂ ನೋಡಿದರೆ ಆಧ್ಯಾತ್ಮಿಕ ಸಾಧನೆಗೆ ಮಾಂಸಾಹಾರದಿಂದ ವಿಶೇಷ ಬಾಧಕವೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ.